ವಾಸವಿ ರಸ್ತೆ ಕಾಮಗಾರಿ ವಿಳಂಬ, ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಶಾಸಕ ಬಿಎನ್ ರವಿಕುಮಾರ್. ಶಿಡ್ಲಘಟ್ಟ ನಗರದ ವಾಸವಿ ರಸ್ತೆಯಲ್ಲಿ ಹಲವು ತಿಂಗಳುಗಳಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸ್ಥಗಿತಗೊಂಡಿರುವುದರಿಂದ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂಬ ದೂರುಗಳ ಹಿನ್ನೆಲೆ ಶಾಸಕ ಬಿಎನ್ ರವಿಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಗರಸಭೆ ಪೌರಾಯುಕ್ತೆ ಜಿ ಅಮೃತ ಹಾಗೂ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ ಶಾಸಕ ರಸ್ತೆ ಬದಿಯ ನಿವಾಸಿಗಳು ಮತ್ತು ವ್ಯಾಪಾರಸ್ಥರ ಅಹವಾಲುಗಳನ್ನು ಆಲಿಸಿದರು. ರಸ್ತೆ ಅಭಿವೃದ್ಧಿಗಾಗಿ ಹಳೆಯ ರಸ್ತೆಯನ್ನು ಅಗೆದು ತಿಂಗಳುಗಳೇ ಕಳೆದಿದ್ದರೂ ಕಾಮಗಾರಿ ಪೂರ್ಣಗೊಳ್ಳದೇ ಇರುವುದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಉಂಟಾಗಿದೆ ಎಂದು ಸ್ಥಳೀಯರು ತಿಳಿಸಿದರು. ಜಲಜೀವನ್ ಮಿಷನ್ ಕುಡಿಯುವ ನೀರಿನ ಪೈಪ್ಲೈನ್ ಹಾಗೂ ಒಳಚರಂಡಿ ಕಾಮಗಾರಿಗಾಗಿ ರಸ್ತೆ ಅಗೆದ ಬಳಿಕ ಉಳಿದ ರಸ್ತೆ ನಿರ್ಮಾಣ ಕಾಮಗಾರಿ ಮುಂದುವರಿಯದೇ ಇರುವುದರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಅಲ್ಲದೆ ಮನೆಗಳು ಮತ್ತು ಅಂಗಡಿಗಳ ತ್ಯಾಜ್ಯ ನೀರು ರಸ್ತೆಯಲ್ಲಿ ಹರಿಯುತ್ತಿದ್ದು ದುರ್ವಾಸನೆ ಬೀರುತ್ತಿದೆ ಎಂದು ನಿವಾಸಿಗಳು ದೂರಿದರು. ಕಾಮಗಾರಿ ವಿಳಂಬದಿಂದ ವಾಸವಿ ರಸ್ತೆಯ ಅನೇಕ ಅಂಗಡಿಗಳ ವ್ಯಾಪಾರ ಸಂಪೂರ್ಣ ಕುಂಠಿತಗೊಂಡಿದ್ದು, ಕೆಲವು ಅಂಗಡಿಗಳು ತಿಂಗಳುಗಳಿಂದ ಮುಚ್ಚಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂಗಡಿಗಳನ್ನು ತೆರೆದಿದ್ದರೂ ಗ್ರಾಹಕರು ಬಾರದ ಕಾರಣ ವ್ಯಾಪಾರಕ್ಕೆ ಭಾರಿ ಹೊಡೆತ ಬಿದ್ದಿದೆ ಎಂದು ವ್ಯಾಪಾರಸ್ಥರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದರು. ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಶಾಸಕ ಬಿಎನ್ ರವಿಕುಮಾರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಯೊಂದಿಗೆ ಒಳಚರಂಡಿ ಹಾಗೂ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿಯನ್ನು ಸಮನ್ವಯದಿಂದ ಪೂರ್ಣಗೊಳಿಸಬೇಕಾಗಿದೆ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ತಾಂತ್ರಿಕ ಕಾರಣಗಳಿಂದ ಕಾಮಗಾರಿ ವಿಳಂಬವಾಗಿರುವುದಾಗಿ ತಿಳಿಸಿದ ಅವರು, ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದು, ಸಾರ್ವಜನಿಕರಿಗೆ ಮತ್ತಷ್ಟು ತೊಂದರೆಯಾಗದಂತೆ ತ್ವರಿತವಾಗಿ ಕಾಮಗಾರಿಯನ್ನು ಪುನರಾರಂಭಿಸಿ ಶೀಘ್ರದಲ್ಲೇ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಸ್ಥಳೀಯರಿಗೆ ಭರವಸೆ ನೀಡಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ನಾಳೆ ಮಣ್ಣು ಎತ್ಸೋದ ಮೇಲೆ ಪೈಪ್ಲೈನ್ ಹಾಕೋದು ಸ್ವಲ್ಪ ಕ್ಲಿಯರ್ ಮಾಡಿ 2 ದಿನ ಒಳಗಡೆ ಕಾಂಕ್ರೀಟ್ ಹಾಕ್ಬಿಟ್ಟು ಅಲ್ಲಿವರೆಗೂ. ನೆಕ್ಸ್ಟ್ ಅದೇನಾಯ್ತು ಅದನ್ನ ಟ್ರೈನ್ ಮಾಡ್ಕೊಂಡು ಹೋಗ್ತಾರೆ. ವಾಟರ್ ಪೈಪ್ ಒಂದು ಲೈನ್ ಹಾಕಿದ್ದಾರೆ. ಇನ್ನೊಂದು ಸೆಂಟ್ರಲ್ ಗೌರ್ಮೆಂಟ್ ಯಾವುದಾದ್ರು ವಾಟರ್ ಪೈಪ್ ಅದೊಂದು ಪೈಪ್ ಲೈನ್ ಹಾಕಿದ್ದಾರೆ ಅಷ್ಟೇ. 35 lakhs ಹಾಕಿದೆ ಅಂತ ಹೇಳ್ತಾ ಇದ್ದೀವಿ. ನಮ್ಗೆ ಗೊತ್ತಿಲ್ಲ ಸರ್, ನಾವು ಅದರಲ್ಲಿ ಅನುಭವ ಇಲ್ಲ, ನಮ್ಗೆ ಗೊತ್ತಾಗಲ್ಲ. ಆದ್ರಿಂದ ನಾವು ಮಾಡ್ಕೊಳ್ಳೋ ಸಂಬಂಧ ಇಲ್ಲ. ನಮಗೆ ಏನು ಬೇಕು ಫೆಸಿಲಿಟೀಸ್ ಬೇಕು ಅಷ್ಟೇ ನಾವು ಕೇಳೋದು. ಅದು ಹಂಗೆ ಹಾಕಿದ್ವಿ, ರಿಪೋರ್ಟ್ ಅದು ಹಾಕ್ತಾರೆ, ಅದು ಹೇಳ್ತೀವಿ. ತಿಂಗಳಿಂದ ಆಯಿತು, ನೀರಿಲ್ಲ, ಆ ಚರಂಡಿಗಳು ಅವಸ್ಥೆ, ಮಳೆ ಬಂದ್ಬಿಟ್ರೆ ಎಲ್ಲ ಬಿತ್ತೋಗಲ್ಲ, ಅಲ್ಲಿ ಮುರ್ಕೊಂಡಿದ್ದಾಗೈತೆ. ನಾವು ಇವ್ರಿಗಿನ್ನ ಎಷ್ಟು ಅಂತ ಹೇಳೋಕ್ಕಾಗುತ್ತೆ? ಕಾಲು ನೋವೆಲ್ಲ ತುಟಿ ಹಲ್ಲುಗಳು ಮುರ್ಕೊಂಡು ಮಾತಾಡ್ತಾ ಇದ್ದಾರೆ. ನಾವು ಅಧಿಕಾರಿಗಳಿಗೆ ಕರೆಸಿ ಮುಂದೆ ಆ ರೀತಿ ಯಾರಿಗೂ ಜನಕ್ಕೆ ತೊಂದರೆ ಆಗ್ತೀರ ನಗರಸಭೆಯವರು ಎಲ್ರಿಗೂ ಸಹಕಾರ ಕೊಡ್ತಕ್ಕಂಥದ್ದು ಮತ್ತು ಅವರು ಹೇಳ್ತಕ್ಕಂಥ ಸಮಸ್ಯೆಗಳು ಅವ್ರು ಹೇಳ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದನ್ನ ಸೂಚನೆಯನ್ನು ಕೊಡ್ತಾರೆ. ವಿಧಾನಸಭಾ ಕ್ಷೇತ್ರದ್ದು ಹೆಂಗಮಕೋಟೆ ಅವ್ರಿಗೆ KIDB ಸಂಬಂಧಪಟ್ಟಂಗೆ ಮೊನ್ನೆ ಶನಿವಾರ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಣ್ಣವ್ರ ಮುಂದೆ ಒಂದು ರೈತರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಆ ಭಾಗದ ರೈತರು ಒಂದು ಸಭೆಯನ್ನು ಮಾಡಿ ಆ ಒಂದು ಸಭೆಯಲ್ಲಿ ಕುಮಾರಣ್ಣವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ KIDB ಅಧಿಕಾರಿಗಳಿಂದ ಮಾಹಿತಿ ತಗೊಂಡು ಮುಂದೆ ಇದಕ್ಕೆ ಯಾವ ರೀತಿ ರೈತರಿಗೆ ಅನುಕೂಲ ಆಗೋದನ್ನ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ಅಷ್ಟು ಯಾವುದೇ ಸಭೆಯಲ್ಲಿ ಕುಮಾರಣ್ಣವ್ರು ಆಶ್ವಾಸನೆ ಕೊಡ್ತಕ್ಕಂಥದ್ದಾಗ್ಬೋದು, ಇಲ್ಲ ನಾವು ಕೊಡತಕ್ಕಂಥದ್ದು ಯಾವುದಾಗಿದೆ. ಈಗ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತು ಭಾಳಷ್ಟು ಸಮಸ್ಯೆ ಆಗಿತ್ತು. ಈ ಒಂದು ರಸ್ತೆಯಲ್ಲಿ ಇವತ್ತು ಈ ರಸ್ತೆಯಲ್ಲಿ ವಾಸ ಮಾಡ್ತಕ್ಕಂಥ ಗ್ರಾಹಕರಿಗೆ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ತೊಂದರೆ ಆಗಿರೋದು ನಮ್ಮ ಗಮನಕ್ಕೆ ಬಂದಾಗ ಕೂಡಲೇ ಸಂಬಂಧಪಟ್ಟಂತೆ ಇವತ್ತು ನಗರಸಭೆ ಆಯುಕ್ತರು ಮತ್ತು WO ಕರೆಸಿ ಏನಿವತ್ತು ಇಲ್ಲಿರ್ತಕ್ಕಂಥ ಸ್ವಲ್ಪ ಟೆಕ್ನಿಕಲ್ಲಾಗಿ ಪ್ರಾಬ್ಲಮ್ ಆಗಿರೋದ್ರಿಂದ ಇದು ರಸ್ತೆ ಹಾಕೋಂಥದ್ದು ಒಂದೇ ವಿಚಾರ ಅಲ್ಲ. ಇದರಲ್ಲಿ UGD ಕೆಲಸ ಆಗ್ಬೋದು, ಅರ್ಬನ್ ಡಿಪಾರ್ಟ್ಮೆಂಟ್ ಅವ್ರದ್ದು ಕುಡಿಯೋ ನೀರು ಪೈಪ್ಲೈನ್ ಹಾಕ್ಬೋದು, ಇನ್ನು 2-3 ರೀತಿ ಇವತ್ತು ಇಲ್ಲಿ ಸಮಸ್ಯೆ ಇರೋದನ್ನ ಅವ್ರು ಗಮನ ತಂದಿದೆ.
ಕೂಡಲೇ ಇವತ್ತು ಇದನ್ನೆಲ್ಲ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಗಮನ ತಂದು ನಾಳೆಯಿಂದ ಈ ರಸ್ತೆ ಕೆಲಸ ಪ್ರಾರಂಭ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಈ ರಸ್ತೆ ಕ್ಲಿಯರ್ ಮಾಡಿಸ್ತಕ್ಕಂಥ ಕೆಲಸ